ಡಿಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಅತಿಯಾದ ಹಿಂದುತ್ವ ಹಾಗೂ ಬಿಜೆಪಿ ವೋಟ್ ಬ್ಯಾಂಕಿಂಗ್ ಕೈ ಹಾಕಿದಂತೆ ದಾಳ ಉರುಳಿಸ್ತಾ ಇದ್ದಾರೆ. ಮೊನ್ನೆ ತಾನೇ ಸದನದಲ್ಲಿ ಆರ್ಎಸ್ಎಸ್ ಪ್ರಾರ್ಥನಾ ಗೀತೆಯನ್ನ ಹಾಡಿ ಅಚ್ಚರಿಯನ್ನ ಮೂಡಿಸಿದ್ರು. ಇದೀಗ ಆ ವೈವಾದವನ್ನ ತಾವೇ ಅಂತ್ಯಗೊಳಿಸುತ್ತಿದ್ದಾರೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಂ ವರ್ಧಿತೋಹಂ. ಆರ್ಎಸ್ಎಸ್ ಗೀತೆ ಹಾಡಿ ಡಿಸಿಎಂ ಡಿಕೆಶಿ, ಕಮಲದಲ್ಲಿ ಕೋಲಾಹಲ, ಕಾಂಗ್ರೆಸ್ ನಿಗಿನಿಗಿ. ಇಡೀ ಕಾಂಗ್ರೆಸ್ ಪಾರ್ಟಿ ಮತ್ತು ಅದರ ನಾಯಕರುಗಳು ಮಾತೆತ್ತಿದ್ರೆ ನಮ್ಮದು ಆರ್ಎಸ್ಎಸ್ ಹಾಗೂ ಬಿಜೆಪಿ ತತ್ವ ಸಿದ್ಧಾಂತದ ವಿರುದ್ಧದ ಹೋರಾಟ, ನಮ್ಮದು ಗಾಂಧಿ ವರ್ಸಸ್ ಗೋಡ್ಸೆ ಹೋರಾಟಗೆಂದು ಹೇಳಿರುವುದನ್ನ ಕೇಳಿರುತ್ತೇವೆ. ಅದಕ್ಕೆ ತಕ್ಕಂತೆ ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಕೂಡ ಆರ್ಎಸ್ಎಸ್ ಅನ್ನ ವಿರೋಧ ಮಾಡ್ತಾರೆ. ಆದರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತ್ರ ಇದೆಲ್ಲದಕ್ಕೂ ತದ್ವಿರುದ್ಧವಾಗಿ ವರ್ತಿಸುತ್ತಾರೆ. ಆರ್ಎಸ್ಎಸ್ ಗೀತೆ ಹಾಡಿ ಸ್ವಪಕ್ಷೀಯರು ಮಾತ್ರವಲ್ಲ, ಬಿಜೆಪಿಗೂ ಚಮಕ್ ಕೊಟ್ಟಿದ್ದಾರೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಂ ವರ್ಧಿತೋಹಂ. ಮಹಾಮಂಗಲೆ. ಆರ್ಎಸ್ಎಸ್ ಗೀತೆ ಕಿಚ್ಚಿಗೆ ಡಿಕೆಶಿ ತಿರುಗೇಟು. ನಂಗೆ ಮೊನ್ನೆ ವಿಧಾನಸಭಾ ಅಧಿವೇಶನದಲ್ಲಿ ಪಾಸಿಂಗ್ ರೆಫರೆನ್ಸ್ ಅಲ್ಲಿ ಆನ್ ದಿ ಹಿಸ್ಟ್ರಿ, ಇಟ್ ಇಸ್ ನಾಟ್ ನನ್ನ ಒಂದು ಪಕ್ಷದ ಒಬ್ಬ ಅಧ್ಯಕ್ಷನಾಗಿದ್ಕೊಂಡು ಒಬ್ಬ ರಾಜಕಾರಣದ ನಾನು ಒಬ್ಬ ಪ್ರಾರಂಭದಲ್ಲಿ ವಿದ್ಯಾರ್ಥಿ ನಾಯಕನಾಗಿ ಬೆಳ್ಕೊಂಡು ಬಂದಂತವನು. ಈಗ ನಾನು ವಿದ್ಯಾರ್ಥಿ ನಾಯಕ ಇದ್ದಾಗ ಕಮ್ಯುನಿಸ್ಟ್ ಅವರು ನಿಂತ್ಕೋತಿದ್ರು. ಎಬಿವಿಪಿ ಅವರೊಬ್ಬ ಇವ್ರನ್ನ ಲೆಕ್ಚರನ್ನೇ ವೈಸ್ ಪ್ರೆಸಿಡೆಂಟ್ ಅಂತ ಮಾಡ್ಕೊಂಡು ಅವ್ರ ಕೈಲಿ ಟ್ರೈನಿಂಗ್ ಕೊಡಿಸ್ತಾ ಇದ್ರು. ನಾನು ಅದಕ್ಕೆ ನಮ್ಮ ಹುಡುಗರುಗಳಿಗೆ ಯಾವ ರೀತಿ ಟ್ರೈನಿಂಗ್ ಕೊಡಬೇಕು, ಯಾವ ರೀತಿ ಬಿಲ್ಡಪ್ ಮಾಡಬೇಕು ಅಂತೇಳಿ ನಾನು ತಯಾರಾಗಿದ್ದೆ ಅಂತ ಆ ಗರಡಿಲಿ ನಾನು ತಯಾರಾದಂತವ್ರು. ಕ್ಷಮೆ ಕೇಳುವೆ ಎನ್ನುತ್ತಾ ಗುಡುಗಿದ ಡಿಕೆಶಿ. ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ, for all the congressmen or who are people of any friends, there are many political party friends of India Alliance. They may be heard, they may love me. I still, if you feel that I have done a mistake which I have not done, but still I am ready to apologize, seek your guidance on this issue. ಕೆಎನ್ ರಾಜಣ್ಣಗೂ ಡಿಸಿಎಂ ತಿರುಗೇಟು. ಯಾರು ಎದುರ್ಕೊಂಡೆ, ಯಾವುದಕ್ಕೋ ಎದುರಿಸ್ಬಿಟ್ರು, ಯಾವುದೋ ಒಂದು ಇದಕ್ಕೆ ಎದುರದೆ, ದಟ್ ಇಸ್ ನಾಟ್ ಮೈ ಬ್ಲಡ್. ಎಂತೆಂಥವ್ರಿಗೂ ಎದುರಿಲ್ಲ ನಾನು. ನಾನು ಹುಟ್ಟ ಕಾಂಗ್ರೆಸ್ಸಿಗ, ಸಾಯೋದು ಕಾಂಗ್ರೆಸ್ಸಿಗನಾಗಿ. ಐ ಸ್ಟುಡ್, ಬೈ ಬರ್ತ್ ಐ ಆಮ್ ಎ ಕಾಂಗ್ರೆಸ್ ಮ್ಯಾನ್, ಐ ವಿಲ್ ಡೈ ಆಸ್ ಎ ಕಾಂಗ್ರೆಸ್ ಮ್ಯಾನ್ ಅಂತ ಹೇಳಿ ಕಾಂಗ್ರೆಸ್ ಒಳಗಡೆ ನಿಂತ್ಕೊಂಡು ಆವತ್ತಿನ ಕಾಲದಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದವರು. ಐ ಸ್ಟ್ಯಾಂಡ್ ಕಮಿಟೆಡ್. ನಾನೇನು ಅವತ್ತು ಕೂಡ ವಿಧಾನಸೌಧದ ಮೆಟ್ಲಲ್ಲಿ ಹೊರಗಡೆ ಏನು ಹೇಳಿದ್ದೀನಿ, ಐ ಆಮ್ ಎ ಬಾರ್ನ್ ಕಾಂಗ್ರೆಸ್ ಮ್ಯಾನ್ ಅಂತ ಹೇಳಿದ್ದೀನಿ, ಐ ವಿಲ್ ಡೈ ಎ ಕಾಂಗ್ರೆಸ್ ಮ್ಯಾನ್ ಅಂತ ಹೇಳಿದ್ದೀನಿ. ಐ ಸ್ಟ್ಯಾಂಡ್ ಬೈ ಇಟ್. ನನ್ನ ಬಗ್ಗೆ ಪ್ರಶ್ನೆ ಮಾಡೋರೆಲ್ಲ ಮೂರ್ಖರು. ನನ್ನ ಲಾಯಲ್ಟಿ, ನನ್ನ ಗಾಂಧಿ ಕುಟುಂಬಕ್ಕೆ ಕೊಟ್ಟಂತ ಒಂದು ಶಕ್ತಿ, ಸೊ ಅದನ್ನ ಯಾರು ಕ್ವಶನ್ ಮಾಡ್ತೀನಿ ಅಂತಂದ್ರೆ ಪಾಪ ಅವರೆಲ್ಲ ಮೂರ್ಖರು. ನಾನು ಧರ್ಮ ಬಿಡಲ್ಲ, ನಾನು ಹಿಂದೂ. ನನ್ನ ಬಗ್ಗೆ ಅನುಮಾನ, ನನ್ನ ಧರ್ಮನ ನಾನು ಬಿಡಕ್ ನಾನು ತಯಾರಿಲ್ಲ. ಐ ಆಮ್ ಬಾರ್ನ್ ಹಿಂದೂ, ಓಕೆ, ಬಟ್ ಐ ಬಿಲೀವ್ ಇನ್ ಎವ್ರಿ ರಿಲಿಜನ್. ಕ್ರಿಶ್ಚಿಯಾನಿಟಿ ಬಗ್ಗೆ ನಂಬಿಕೆ ಇದೆ, ಮುಸ್ಲಿಮ್ಸ್ ಬಗ್ಗೆ ನಮಗೆ ಧಾರ್ಮಿಕವಾದಂತ ಅವರ ಒಂದು ಭಾವನೆ ಬಗ್ಗೆ ನಂಬಿಕೆ ಇದೆ, ಜೈನ್ ಫಿಲಾಸಫಿ ಬಗ್ಗೆ ನನಗೆ ನಂಬಿಕೆ ಇದೆ. ಅವರವರ ನಂಬಿಕೆ ಅದು. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು ಅನ್ನೋನು ನಂಬಿರೋ ನಾನು. ಡಿಕೆಶಿ ಕ್ಷಮಾಪಣೆ ಕೇಳಿದ್ದಕ್ಕೆ ಜೆಡಿಎಸ್ ಕೆರಳಿ ಕೆಂಡವಾಗಿದೆ. ಉಪಮುಖ್ಯಮಂತ್ರಿ ಉಚ್ಚಾಟನೆಗೆ ಹೆದರಿ ಕ್ಷಮೆಯಾಚಿಸಿದ್ದಾರೆ. ಇವರು ಸದನದಲ್ಲಿ ಹುಲಿ, ಹೈಕಮಾಂಡ್ ಮುಂದೆ ಇಲಿ. ಆರ್ಎಸ್ಎಸ್ ಗೀತೆ ಹಾಡಿ ಇಟಲಿ ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಎಂದು ಎಕ್ಸ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಜೆಡಿಎಸ್ ಕಿಡಿಕಾರಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ವಿಚಾರವಾಗಿ ನಾಯಕರು ಏನೆಲ್ಲ ಮಾತಾಡಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಕಾಂಗ್ರೆಸ್ ಪಕ್ಷ ನಾವು ಅಥವಾ ಡಿಕೆ ಶಿವಕುಮಾರ್ ಕಟ್ಟಿದ್ದಲ್ಲ, ನಮ್ಗೆ ಯಾರೋ ಕೊಟ್ಟಿದ್ದಾರೆ, ಇದನ್ನ ಮುಂದೆ ಕಾಪಾಡ್ರಪ್ಪ ಅಂತ ಹೇಳಿ. ನಮಗೆ ಕಾಪಾಡೋ ಶಕ್ತಿ ಇದ್ರೆ ಕಾಪಾಡಬೇಕು, ಇಲ್ಲ ಮುಂದೆ ಬರ್ತಕ್ಕಂಥ ಪೀಳಿಗೆಗಳು ಕೊಟ್ಟೋಗ್ಬೇಕು. ಯಾರು ಪರ್ಮನೆಂಟ್ ಇಲ್ಲ, ಯಾರು 500 ವರ್ಷ ಬದುಕೋದಿಲ್ಲ.
ಮಹಾತ್ಮ ಗಾಂಧಿ ಅಂತವರೇ ಈ ಪಕ್ಷವನ್ನ ಕಟ್ಟಿ ದೇಶವನ್ನ ಕೊಟ್ಟು ಅವನ್ನ ಕೊಲೆ ಮಾಡಿರ್ತಕ್ಕಂಥ ಸಂಘಟನೆಗಳ ಪ್ರಾರ್ಥನೆಗಳನ್ನು ಹೇಳೋದು ತಪ್ಪು ಅಂತ ನಾನು ಹೇಳಿದ್ದೆ ವಿನಃ ವೈಯಕ್ತಿಕವಾಗಿ ಅವ್ರ ಬಗ್ಗೆ ನನಗೇನು ವಿರೋಧ ಏನಿಲ್ಲ. ಅಧ್ಯಕ್ಷರಾಗಿ ಅವ್ರು ಹೇಳಬಾರ್ದು, ಡೆಪ್ಟಿ ಮುಖ್ಯಮಂತ್ರಿಯಾಗಿ ಹೇಳಕ್ಕೆ ನನಗೇನು ಅಭ್ಯಂತರ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು ಸಂಘದ ಪ್ರಾರ್ಥನೆಯನ್ನ ಹೇಳಿದ್ದಕ್ಕೆ ಇನ್ಯಾವುದೋ ಒತ್ತಡ ಬಿತ್ತು ಅನ್ನುವ ಕಾರಣಕ್ಕೆ ಕ್ಷಮೆಯನ್ನ ಕೇಳಿರುವಂತದ್ದು ಅತ್ಯಂತ ದುರಂತದ ಸಂಗತಿ. ನೀವು ಗಾಂಧಿ ಕುಟುಂಬಕ್ಕೆ ನಿಷ್ಠರಾಗಬೇಕು ಅನ್ನುವಂಥದ್ದಲ್ಲ, ನೀವು ಮೊದಲು ದೇಶಭಕ್ತರಾಗಬೇಕು. ಸಂಘದ ಪ್ರಾರ್ಥನೆ ದೇಶಭಕ್ತಿಯನ್ನು ಹೇಳ್ಕೊಡುವಂತ ಪ್ರಾರ್ಥನೆ. ನೀವು ಗಾಂಧಿ ಕುಟುಂಬಕ್ಕೆ ಪ್ರೀತರಾಗಬೇಕು ಅನ್ನುವ ಕಾರಣಕ್ಕೆ ದೇಶಭಕ್ತಿಯನ್ನ ಮರೆತಿರುವಂತದ್ದು ಅತ್ಯಂತ ದುರಂತದ ಸಂಗತಿ. ನಾನು ಅಂದ್ಕೊಂಡೆ ಎಂತ ಗಟ್ಟಿ ಮನುಷ್ಯ ನನ್ನ ಸ್ನೇಹಿತ ಡಿ.ಕೆ. ಶಿವಕುಮಾರ್, ನೋಡಿ ಹಿಂಗಿರ್ಬೇಕಪ್ಪ ಅಂತ ನೆನ್ನೆ ಹೇಳ್ತಿದ್ದೆ. ನೀವು ಅಷ್ಟು ಬೇಗ ಕುಸಿದು ಬಿದ್ದು ಬಿಟ್ಟಿದ್ದೀರಿ, ಇಷ್ಟು ಬೇಗ ನೀವು ಕುಸಿದು ಬೀಳ್ತೀರಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಮ್ಮನ್ನು ನೋಡಿ ಅನೇಕರಿಗೆ ಪ್ರೇರೇಪಣೆ ಬರ್ತದೆ. ಹಿಂದುತ್ವದ ಗಟ್ಟಿ ಆಳು ನೀವು. ಕಾಂಗ್ರೆಸ್ ಅಲ್ಲಿದ್ರೂ ಕೂಡ ಅನೇಕರಿಗೆ RSS ನ ಸಂಬಂಧ ಇದೆ. RSS ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಹ್ವಾನ ದೊಡ್ಡ ವಿವಾದವನ್ನ ಸೃಷ್ಟಿ ಮಾಡಿದೆ. ಭುವನೇಶ್ವರಿ ದೇವಿಯನ್ನೇ ಅವಮಾನಿಸಿದವರು ಚಾಮುಂಡೇಶ್ವರಿಗೆ ಹೇಗೆ ಪೂಜೆ ಮಾಡ್ತಾರೆ ಅಂತ ಪ್ರಶ್ನೆ ಮಾಡಲಾಗ್ತಾ ಇದೆ. ಭುವನೇಶ್ವರಿ ಮಾಡಿ ಕನ್ನಡಮ್ಮನ ಮೇಲೆ ದೌರ್ಜನ್ಯ. ಬಾನು ಮುಷ್ತಾಕ್ ಭಾಷಣ ಎಲ್ಲೆಡೆ ವೈರಲ್. 2025 ಮೈಸೂರು ದಸರಾ ಉದ್ಘಾಟನೆಗೆ ಸೋನಿಯಾ ಗಾಂಧಿ ಬರ್ತಾರೆ ಎಂಬ ಸುದ್ದಿ ಕಳೆದೊಂದು ವಾರದ ಹಿಂದೆ ಭಾರೀ ಚರ್ಚೆಗೆ ಕಾರಣವಾಗಿತ್ತು. ಆದರೆ ಈ ಚರ್ಚೆಗಳಿಗೆ ಬ್ರೇಕ್ ಹಾಕಿದ್ದ ಸಿಎಂ ಸಿದ್ದರಾಮಯ್ಯ ಬೂಕರ್ ಪ್ರಶಸ್ತಿ ವಿಜೇತ ಲೇಖಕಿ ಬಾನು ಮುಷ್ತಾಕ್ಗೆ ಆಹ್ವಾನ ನೀಡಲಾಗಿದೆ ಎಂದಿದ್ರು. ಎರಡು 2023ರಲ್ಲಿ ಇದೇ ಬಾನು ಮುಷ್ತಾಕ್ ಒಂದು ಹೇಳಿಕೆ ನೀಡಿದ್ರು. ಕನ್ನಡವನ್ನ ನೀವು ಭುವನೇಶ್ವರಿಯಾಗಿ ಮಾಡಿಬಿಟ್ಟಿದ್ದೀರಿ. ಕೆಂಪು ಹಳದಿ ಬಾವುಟವನ್ನ ಕೈಗಿಟ್ಟು ಆಕೆಯನ್ನ ಮಂದಾಸನ ಮೇಲೆ ಕೂರಿಸಿಬಿಟ್ಟಿದ್ದೀರಿ. ನಾನು ಎಲ್ಲಿ ನಿಲ್ಲಬೇಕು, ನಾನು ಏನನ್ನು ನೋಡಬೇಕು? ನನ್ನ ಹೊರಗಟ್ಟುವಿಕೆ ಇವತ್ತಿನಿಂದ ಅಲ್ಲ, ಬಹಳ ದಿನಗಳಿಂದ ಆರಂಭವಾಗಿದೆ ಎಂದಿದ್ರು. ಆ ಮಾತು ಈಗ ಸಖತ್ ವೈರಲ್ ಆಗ್ತಿದೆ. ಇಂಥವರು ದಸರಾ ಉದ್ಘಾಟನೆ ಮಾಡಬಾರದು ಅಂತ ಆಕ್ರೋಶ ವ್ಯಕ್ತವಾಗುತ್ತಿದೆ. ಚಾಮುಂಡಿ ಬೆಟ್ಟ ಹಿಂದೂ ಧರ್ಮದ ಆಸ್ತಿಯಲ್ಲ. ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಎಲ್ಲಾ ಧರ್ಮದವ್ರಿಗೂ ಇದೆ, ಹಿಂದೂಗಳ ಆಸ್ತಿ ಏನಲ್ಲ. ಎಲ್ಲ ಸಮಾಜದವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ, ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ಅವ್ರ ನಂಬಿಕೆ. ನಾವು ಇದಕ್ಕೆ ಹೋಗ್ತೀವಪ್ಪ, ಮಸೀದಿಗಳಿಗೆ ಹೋಗ್ತೀವಿ, ಚರ್ಚ್ಗಳಿಗೆ ಹೋಗ್ತೀವಿ, ನಮ್ಮ ಬಸ್ಸಿಗಳಿಗೆ ಹೋಗ್ತೀವಿ, ಜೈನ್ ಟೆಂಪಲ್ಗೆ ಹೋಗ್ತೀವಿ, ಗುರುದ್ವಾರಾಗ ಹೋಗ್ತೀವಿ. ಏನ್ ಗುರುದ್ವಾರಕ್ಕೆ ನಮ್ ಹೋಗೋದೇನ ತಪ್ಪಿಸ್ಬಿಡಕ್ಕಾಗ್ತದೆ? ಯಾರು ನಿಲ್ಸಿದಾರ? ಎಲ್ಲಾ ಧರ್ಮದವರು ಹಿಂದೂ ದೇಗುಲಕ್ಕೆ ಹೋಗ್ತಾರೆ. ಯಾರು ಬೇಕಾದ್ರೂ ಹೋಗ್ಬೋದು, ಯಾರು ಮಾಡಬಾರ್ದು. ಈಗ ಎಷ್ಟೋ ಜನ ಹಿಂದೂಗಳು ಮುಸ್ಲಿಂ ಆಗಿ ಕನ್ವರ್ಟ್ ಆಗಿಲ್ವಾ? ಅವ್ರ ರೀಜನ್ಗಳು ತೆಗೆದುಕೊಂಡಿಲ್ವಾ? ಕ್ರಿಶ್ಚಿಯನ್ ನಾಟಿ ತೆಗೆದುಕೊಂಡಿಲ್ವಾ? ಕೆಲವರು ಹಿಂದೂಗಳ ರಿಲಿಜನ್ ಇವರು ಮುಸ್ಲಿಮ್ಸ್ ಅವರು ಪ್ರಾಕ್ಟೀಸ್ ಮಾಡ್ತಾ ಇಲ್ವಾ? ಬೇಕಾದಷ್ಟು ಉದಾಹರಣೆಗಳಿದೆ. ದಿಸ್ ಇಸ್ ಆಲ್ ಪಾಲಿಟಿಕ್ಸ್. ಯಾಕೆ ಹತ್ತಬಾರ್ದು, ಯಾಕೆ ನಿಲ್ಲಿಸಲ್ಲ? ರಾಮ ಮಂದಿರ ಹಿಂದೂಗಳಿಗಷ್ಟೇ ಅಂತ ಬೋರ್ಡ್ ಹಾಕಿ ಈಗ ಆಯ್ತಪ್ಪ, ಅಯೋಧ್ಯ ರಾಮಕ್ಕೆ ನೀವು ಹಿಂದೂಗಳು ಮಾತ್ರ ಬರಬೇಕು ಅಂತ ಯಾಕೆ ಬೋರ್ಡ್ ಹಾಕಿಲ್ಲ? ಅಯ್ಯೋ ನಾಟ್ ಪುಟ್ಟದೆ ಎಲ್ಲಿದೆ ಆತರ? ಈಗ ಆಯ್ತು, ನಿಮ್ಮ ಸರ್ಕಾರ ಐತಲ್ಲ, ನೀವು ಮಂತ್ರಿ ಆಗಿದ್ದೀರಿ, ಹಿಂದೂ ನಮ್ಮ ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಇದೆಯಪ್ಪ, ಹಜ್ ಕಮಿಟಿ ಅವು ಇವೆಲ್ಲ ಇದೆ, ಆಮೇಲೆ ಬೇರೆ ಬೇರೆದೆಲ್ಲ ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟ್ ಎಲ್ಲ ಇದೆ. ನಾವೇನು ಲಾರ್ಡನ್ನ ಕರೆಸಿ ಉದ್ಘಾಟಿಸುತ್ತಿದ್ದೀವ? ಏನ್ ಪೆನಲ್ ಲಿಸ್ಟ್ ಮಾಡಿಟ್ರ ಇದ್ರಾಗೆ ತಗೋಬೇಕು ಅದ್ರಾಗೆ ತಗೋಬೇಕಂತ ಏನು ಒಸಾಮಾ ಬಿನ್ ಲ್ಯಾಡನ್ ತಂದು ಉದ್ಘಾಟನೆ ಮಾಡ್ಲಕತ್ತೀಗ? ಒಸಾಮಾ ಬಿನ್ ಲ್ಯಾಡನ್ ತಂದು ಉದ್ಘಾಟನೆ ಮಾಡ್ಲಕತ್ತೀವ? ಅವ್ರು ಭಾರತೀಯ ಹೌದಾ ಅಲ್ಲ? ಮತ್ತೆ ಯಾಕೆ ನರೇಂದ್ರ ಮೋದಿ ಕರ್ನಾಟಕದಾಗ ಬಿಟ್ಟಾರ ಅವ್ರಿಗೆ? ಬಾನು ಮುಸ್ತಾಕ್ ಏನ್ ಜೈಲಾಗ ಹಾಕ್ಯಾರ ಅವ್ರಿಗೆ? ಕುಂಕುಮ ಅರಿಶಿಣ ಹಚ್ಚಿಕೊಂಡು ಉದ್ಘಾಟನೆಗೆ ಬರಲಿ. ಲೇಖಕಿ ಬಾನು ಮುಷ್ತಾಕ್ಗೆ ಶಾಸಕ ಮುನಿರತ್ನ ಸವಾಲ್. ಒಂದು ಹೆಣ್ಣು ಮಗಳು ಹಿಂದೂ ಧರ್ಮದ ಸಂಪ್ರದಾಯದಂತೆ ಮುಖಕ್ಕೆ ಅರಿಶಿಣ ಬಳಕೊಂಡು
ಹಣೆ ತುಂಬ ಕುಂಕುಮ ಹಿಡ್ಕೊಂಡು ಹೂವು ಮುಡ್ಕೊಂಡು ನಾಡದೇವಿಗೆ ನಮಸ್ಕಾರ ಮಾಡಿ ಕರ್ಪೂರದ ಆರತಿ ಎತ್ತಿ ಅಲ್ಲಿ ನಾವು ಹೋಗಿದ ತಕ್ಷಣ ದೇವಸ್ಥಾನದಲ್ಲಿ ತೀರ್ಥ ಕೊಡ್ತಾರೆ, ನಾವು ತೀರ್ಥ ತಗೊಳ್ತೀವಿ. ಅದೇ ರೀತಿ ಅವರು ತೀರ್ಥ ತಗೊಂಡು ಅಲ್ಲಿ ಕಾಯಿ ಹೊಡೆದು ಬಂದು ಅಂಬಾರಿ ಹತ್ರ ಬರಲಿ. ಇದು ಯಾವುದನ್ನ ಮಾಡ್ತಾರಾ? ಕನ್ನಡವನ್ನ ಭುವನೇಶ್ವರಿಯಾಗಿ ಒಪ್ಪದ ಈಕೆ ತಾಯಿ ಚಾಮುಂಡೇಶ್ವರಿಯನ್ನ ನಾಡದೇವತೆಯಾಗಿ ಒಪ್ಪಿಕೊಂಡು ಪುಷ್ಪಾರ್ಚನೆ ಮಾಡಿಯಾರೆ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.